ವೆಲ್ಕಮ್ ಬ್ಯಾಕ್ ಟು ಲೀಶಸ್ ಲೈಫ್ ಸ್ಟೈಲ್. ಇವಾಗ ಡಿಸೆಂಬರ್ ಬಂತು ಅಂದರೆ ಕ್ರಿಸ್ಮಸ್ ಸೀಸನ್. ಸೊ ಕುಸ್ವಾರ್ ಡೆಕೋರೇಷನ್ ಎಲ್ಲ ಇದ್ದಿದೆ. ಸೊ ಇವತ್ತಿನ ವ್ಲಾಗ್ನಲ್ಲಿ ನಮ್ಮನೆ ಲೈಟಿಂಗ್ಸ್ ಎಲ್ಲ ತೋರಿಸ್ತಾ ಇದ್ದೇನೆ. ಇವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ತಿದೆ ಅಷ್ಟೇ. ನೋಡಿ, ನನ್ನ ಹಸ್ಬೆಂಡ ಕ್ರಿಸ್ಮಸ್ ಡೆಕೋರೇಷನ್ಗೆ ರೆಡಿ ಮಾಡ್ತಾ ಇದ್ದಾರೆ ಲೈಟಿಂಗ್ ಎಲ್ಲ. ಸೊ ವರ್ಷಕ್ಕೊಮ್ಮೆ ತೆಗಿಯೋದಲ್ವಾ, ಅದಕ್ಕೋಸ್ಕರ. ಸರಿ ಉಂಟಾ ಇಲ್ವಾ ಅಂತ. ಹೌದು, ಗಂಟೆ ಆಯಿತು 11:30. ಇವಾಗ ಚೆಕ್ ಮಾಡ್ತಾ ಇದ್ದಾರೆ. ನೋಡಿ, ಬೆಳಿಗ್ಗೆ ಕೆಲಸಕ್ಕೆ ಹೋಗ್ಲಿಕ್ಕಿದೆ, ಬರುವಾಗನೇ ಸಂಜೆ ಆಗುತ್ತೆ, ಕೆಲವೊಮ್ಮೆ ರಾತ್ರಿನೂ ಆಗುತ್ತೆ. ಅದಕ್ಕೋಸ್ಕರ ಟೈಮ್ ಸಿಕ್ಕಾಗ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಒಬ್ಬ ಹಲ್ಲಿಗೆ ಹೊಂಚಾಗ್ತಾ ಇದ್ದಾನೆ, ಕಾರ್ ಮೇಲೆ ಕೂತು, ನಮ್ಮ ರಾಜ. ಒಂದು ಲೈಟ್ ಸರಿ ಉಂಟು, ಎಲ್ಲ ಕೂಡ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಫೈನಲ್ ಔಟ್ಪುಟ್ ನೋಡುವಾಗ ತುಂಬಾ ಖುಷಿಯಾಗುತ್ತೆ. ಕೆಲವೊಂದಷ್ಟು ಲೈಟಿಂಗ್ಸ್ ಎಲ್ಲ ಮೊದಲಿದ್ದೇ ಇದೆ, ಅದನ್ನು ಚೆಕ್ ಮಾಡಿ ನೋಡ್ತಾ ಇದ್ದಾರೆ. ಒಳ್ಳೆಯದನ್ನು ಹಾಕ್ತಾ ಇದ್ದೇವೆ. ಮತ್ತು ಇನ್ನೊಂದಷ್ಟು ಇವತ್ತು ನಾವು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ, ತೋರಿಸ್ತೇನೆ. ಸೊ ನೋಡಿ, ಇಷ್ಟನ್ನು ನಾವು ಪರ್ಚೇಸ್ ಮಾಡಿದ್ವಿ. ತುಂಬಾ ಕಾಸ್ಟ್ಲಿ ಆಗಿದೆ ಈಗ ಎಲ್ಲದಕ್ಕೂ, ಸಣ್ಣದಕ್ಕೂ. ಇದೊಂದು ಸಣ್ಣೊಂದು ಸಾಂತಾಕ್ಲಾಸ್, ಇದೆಲ್ಲ ಹಳೇದು ಲೈಟಿಂಗ್ಸ್. ಮತ್ತು ಏನೋ ಸ್ವಲ್ಪ ಡೆಕೋರೇಷನ್ ಇದೆ, ಎಲ್ಲ ಹಾಕಿದ ಮೇಲೆ ತೋರಿಸ್ತೇನೆ. ಇಲ್ಲೊಂದು ಲೈಟಿಂಗ್ಸ್ ಇದೆ, ಇನ್ನೊಂದು ಹೊರಗಡೆ ಹಾಕ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ಆದಮೇಲೆ ಒಂದಷ್ಟು ಸ್ಟಾರ್ಸ್, ಎಷ್ಟು 1 2 3 4 ಅನಿಸುತ್ತೆ, 4 or 5 ಸ್ಟಾರ್ಸ್. ಅದಾದಮೇಲೆ ಒಂದು ಲೈಟಿಂಗ್ಸ್, ನೋಡಿ ಲೈಟಿಂಗ್ಸ್. ಅದಾದಮೇಲೆ ಇದರಲ್ಲೇನೋ ಫುಲ್ ಕಾಂಬೋ ಟೈಪಲ್ಲಿದೆ, ಎಲ್ಲ ಮಿಕ್ಸ್ ಆರ್ನಮೆಂಟ್ ಫಾರ್ ಟ್ರೀ ಡೆಕೋರೇಷನ್. ಎಸ್, ಮಿಕ್ಸ್ ಆರ್ನಮೆಂಟ್ಸ್ ಫಾರ್ ಟ್ರೀ ಡೆಕೋರೇಷನ್ ಅಂತ ಇದೆ. ಇದರಲ್ಲೆಲ್ಲ ತುಂಬ ಇದೆ, ಒಂದೊಂದಿತ್ತು. ಇದರಲ್ಲಿ ತುಂಬ ವೆರೈಟೀಸ್ ಇದೆ ಅಂತ ಇದನ್ನೇ ತಗೊಂಡು ಬಂದ್ವಿ. ಅದಾದಮೇಲೆ ಇನ್ನೊಂದಷ್ಟು ಲೈಟಿಂಗ್, ಇದರಲ್ಲೊಂದಷ್ಟು ಲೈಟಿಂಗ್, ಇನ್ನೊಂದಿದೆ, ಇದು ಲಾಸ್ಟ್ ಒನ್, ಇದು ಕೂಡ ಲೈಟಿಂಗ್ಸ್. ಸೊ ಕ್ರಿಸ್ಮಸ್ ಅಂದ್ರೆ ಲೈಟಿಂಗ್ಸ್, ಸಾಂತಾಕ್ಲಾಸ್, ಸ್ಟಾರ್ಸ್, ಡೆಕೋರೇಷನ್. ಲೈಟಿಂಗ್ಸ್ ಆಯ್ತು ನೋಡಿ, ಸ್ಟಾರ್ಸ್ ಇದು ಲೈಟಿಂಗ್, ಇದು ಕಲರ್ಫುಲ್ ಆಗಿದೆ. ಒಂದು ಆಯಿತು, ಇನ್ನೊಂದಷ್ಟು ನಾನು ತೋರಿಸಿದೆ ಅಲ್ವಾ, ಇದನ್ನು ಇವಾಗ ಟೈಮ್ ಆಯ್ತಲ್ವಾ, ಅದಕ್ಕೋಸ್ಕರ ನಾಳೆ ಹಾಕ್ತೇವೆ. ಹೀಗೆ ಸ್ವಲ್ಪ ಮಾಡ್ತಾ ಫೈನಲಿ ಔಟ್ಪುಟ್ಟನ್ನು ತೋರಿಸ್ತೇನೆ, ಯಾವ ಥರ ಕಾಣಿಸುತ್ತೆ ಅದನ್ನು ನಾನು ದೂರದಿಂದ ತೋರಿಸ್ತೇನೆ, ಮನೆಯಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ. ವಿತ್ ಲೈಟಿಂಗ್ಸ್ ಒಂಥರ ಕಾಣಿಸುತ್ತೆ, ಇನ್ನೊಂದು ವಿದೌಟ್ ಲೈಟಿಂಗ್ ಈ ಥರ ಕಾಣಿಸುತ್ತೆ. ಇದೀಗ ಒಂದೇ ಸಿಂಗಲ್ ಆಗಿರೋದ್ರಿಂದ ಸ್ವಲ್ಪ ಸಿಂಪಲ್ ಆಗಿ ಕಾಣ್ತಾ ಇದೆ. ಇನ್ನೊಂದಷ್ಟು ತುಂಬ ಎಲ್ಲ ಹಾಕಿದ ಮೇಲೆ ಕ್ರಿಸ್ಮಸ್ ಟ್ರೀ ಅದು ಇದು ಅಂತ ಡೆಕೋರೇಷನ್ ಆದಮೇಲೆ ತುಂಬಾ ಔಟ್ಪುಟ್ ಚೆನ್ನಾಗಿ ಕಾಣಿಸುತ್ತೆ. ನಿನ್ನೆ ನೈಟ್ ನಿಮಗೆಲ್ಲ ಒಂದು ಲೈಟಿಂಗ್ ವಿಡಿಯೋ ತೋರಿಸಿದ್ದೆ ನಾನು, ಅಂದರೆ ಕಂಪ್ಲೀಟ್ ಒಂದು ಲೈಟಿಂಗ್ ಎಲ್ಲ ಹಾಕಿಬಿಟ್ಟು ತೋರಿಸಿದ್ದೆ. ಸೊ ಅದಾದಮೇಲೆ ತುಂಬ ಲೇಟ್ ಆಯ್ತಲ್ವ, ಅದಕ್ಕೋಸ್ಕರ ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಆ್ಯಕ್ಚುಲಿ ಮದುವೆಗಿಂತ ಮುಂಚೆ ತುಂಬ ವರ್ಷಗಳಿಂದ ತುಂಬಾ ಡೆಕೋರೇಷನ್ ಮಾಡ್ತಿದ್ರಂತೆ, ಲೈಟಿಂಗ್ಸ್ ಎಲ್ಲ ಗಾರ್ಡನಿಗಾಗಲಿ ಅಥವಾ ಎಲ್ಲ ಕಡೆ ತುಂಬಾ ಲೈಟಿಂಗ್ಸ್ ಮಾಡ್ತಿದ್ರು. ಬಟ್ ಇವಾಗ ಟೈಮ್ ಸ್ವಲ್ಪ ಕಮ್ಮಿ ಇರೋ ಕಾರಣ, ಕೆಲಸದಲ್ಲಿ ಬ್ಯುಸಿ ಇರೋ ಕಾರಣ ಆಗ್ತಿಲ್ಲ ಅವರಿಗೆ. ಸೊ ಆದಷ್ಟು ಟ್ರೈ ಮಾಡ್ತಾ ಇದ್ದಾರೆ, ಆದರೆ ಮೊದಲಿನ ಥರ ಅಷ್ಟೊಂದು ಲೈಟಿಂಗ್ಸ್ ಆಗ್ತಿಲ್ಲ ಅಂತ ಇವಾಗಲೇ ಹೇಳಿದ್ದಾರೆ.
ಬಟ್ ಟೈಮ್ ಕೂಡ ಕಮ್ಮಿ ಇದೆ, ಇನ್ನು 2-3 ದಿನದಲ್ಲೇ ಕ್ರಿಸ್ಮಸ್ ಹಬ್ಬ. ಅದಕ್ಕೋಸ್ಕರ ನೋಡುವ ಎಷ್ಟೆಲ್ಲ ಆಗುತ್ತೆ ಅಂತ. ಇದು ನಿನ್ನೆ ನೈಟ್ ಹಾಕಿದಂಥ ಲೈಟಿಂಗ್. ಇದು ಇವಾಗ ಜಸ್ಟ್ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹಾಕಿದ್ರು. ಇದು ನೋಡಿ ನಮ್ಮ ಕ್ರಿಸ್ಮಸ್ ಟ್ರೀ. ಇದಕ್ಕೀಗ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಇದಾದಮೇಲೆ ಸಿಟ್ಔಟಿಗೆಲ್ಲ ಡೆಕೋರೇಷನ್ ಅಂದರೆ ಲೈಟಿಂಗ್ ಎಲ್ಲ ಮಾಡುವ ಅಂತ. ಯಾವುದೆಲ್ಲ ಹಾಕೋದಂತ ರೆಡಿ ಮಾಡಿ ಬಾಕ್ಸ್ನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ ಬಾಕ್ಸಲ್ಲಿ ತಂದ್ರಲ್ಲ ಕೆಲವೊಂದಷ್ಟು ಐಟಮ್ಸನ್ನು ಈಗ ಟ್ರೀಗೆ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ನೋಡಿ ಮೊನ್ನೆ ಅಷ್ಟೇ ಪರ್ಚೇಸ್ ಮಾಡಿದಂಥದ್ದು. ನೋಡಿ ಫಸ್ಟ್ ಒನ್ ನೋಡಿ ಗಿಫ್ಟ್ ಬಾಕ್ಸ್ ಅದು. ಅದಾದಮೇಲೆ ಅದು ರೌಂಡ್ ಶೇಪಲ್ಲಿದೆ. ಅದಾದಮೇಲೆ ಇದು ನೋಡಿ ಬಾಕ್ಸ್ ಟೈಪಲ್ಲಿ ಗಿಫ್ಟ್ಸ್ ಹೇಗೆ ನಾವು ರ್ಯಾಪ್ ಮಾಡಿ ಕೊಡ್ತೇವೆ ಅದೇ ರೀತಿಯಲ್ಲಿದೆ. ಕ್ರಿಸ್ಮಸ್ ಆದಮೇಲೆ ಸ್ಯಾಂಟಾಕ್ಲಾಸನ್ನು ನಾವು ಹೇಗೆ ಮಿಸ್ ಮಾಡೋಕ್ಕಾಗುತ್ತೆ ನೋಡಿ. ಇವಾಗ ನಮ್ಮ ಫೇವ್ರೇಟ್ ಸ್ಯಾಂಟಾಕ್ಲಾಸ್. ಇನ್ನೊಂದು ನೋಡಿ ಈ ಥರ ಗೋಲ್ಡನ್ ಕಲರ್ ಇದ್ದು ಮುಖ್ಯವಾದದ್ದು ಸ್ಟಾರ್. ಈ ಥರ ಸಣ್ಣ ಸಣ್ಣ ಸ್ಟಾರ್ಸನ್ನು ಕ್ರಿಸ್ಮಸ್ ಟ್ರೀಗೆ ಹಾಕ್ತಾರೆ. ದೊಡ್ಡ ಸ್ಟಾರನ್ನು ಮನೆ ಮುಂದೆ ಹಾಕ್ತೇವೆ. ಇವಾಗ ಇನ್ನೊಂದು ಗೋಲ್ಡನ್ ಸ್ಟಾರ್. ಇವಾಗ ಒಂದೊಂದೇ ಹಾಕುವಾಗ ಬೋರಿಂಗ್ ಕಾಣಿಸುತ್ತೆ, ಬಟ್ ಫುಲ್ ನಿಮಗೆ ಫೈನಲ್ ಔಟ್ಪುಟ್ಟನ್ನು ತೋರಿಸುವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ನೋಡಿ ಇದು ರೆಡ್ ಬೆಲ್, ಜಿಂಗಲ್ ಬೆಲ್. ನೋಡಿ ನಾನು ವಾಪಸ್ ಬಂದೆ ಸಿಟ್ಔಟ್ಗೆ. ಯಾವ ಥರ ಕಾಣಿಸ್ತಿದೆ ನೋಡಿ. ತುಂಬಾ ಅಂದರೆ ತುಂಬಾ ಬಿಸಿಲಿದೆ. ನನಗಂತೂ ತುಂಬ ಹೊತ್ತು ಬಿಸಿಲಿಗೆ ನಿಂತರೆ ತಲೆನೋವು ಆಗ್ತದೆ. ಅದಕ್ಕೋಸ್ಕರ ನಿಲ್ಲಿಲ್ಲ ನಾನು. ಸೊ ಫೈನಲ್ ಆದಮೇಲೆ ನಾನು ತೋರಿಸ್ತೇನೆ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಫೈನಲ್ ಔಟ್ಪುಟ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ತುಂಬ ಸ್ಟಾರ್ಸ್, ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿ ಆವಾಗಲೇ ತೋರಿಸಿದಂಥ ಕ್ರಿಸ್ಮಸ್ ಟ್ರೀ. ಇದರಲ್ಲಿ ಲೈಟಿಂಗ್ಸ್ ಹಾಕಲಿಲ್ಲ, ಖಾಲಿ ಕೆಲವೊಂದಷ್ಟನ್ನು ನೇತಾಡಿಸಿದ್ದಾರೆ. ಆಗ ನಾನು ತುಂಬ ಹತ್ತಿರದಿಂದ ತೋರಿಸಿದೆ. ಇದು ನೋಡಿ ದೂರದಿಂದ ಯಾವ ಥರ ಕಾಣಿಸ್ತಾ ಇದೆ. ಇದಾಗಿತ್ತು ಇವತ್ತಿನ ಕ್ರಿಸ್ಮಸ್ ಡೆಕೋರೇಷನ್ ವ್ಲಾಗ್. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್. ಬಾಯ್ ಬಾಯ್.